ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 12 ಗಮನಿಸಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 29 1 ಅಂಕದ ಪ್ರಶ್ನೆಯಾಗಿದೆ. ಸಂಸರ್ಗದ ಕಾರ್ಯವೇನು? ಇಲ್ಲಿ ನ್ಯೂರಾನ್ ನಲ್ಲಿ ಏನಾಗುತ್ತೆ, ನರಕೋಶದಲ್ಲಿ ಡೆಂಡ್ರೈಟ್ಗಳ ತುದಿಗಳು ಮಾಹಿತಿಯನ್ನ ಪಡೆಯುತ್ತೆ. ಈ ಡೆಂಡ್ರೈಟ್ಗಳ ತುದಿಗಳು ಪಡೆದ ಮಾಹಿತಿಯನ್ನ ರಾಸಾಯನಿಕ ಸಂಕೇತಗಳಾಗಿ ಅಥವಾ ಒಂದು ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಇಲ್ಲಿ ಈ ರಾಸಾಯನಿಕ ಕ್ರಿಯೆ ಇರುವಂತದ್ದು ವಿದ್ಯುತ್ ಸಂಕೇತಗಳಾಗಿ ಬದಲಾವಣೆ ಹೊಂದು ಕೋಶಕಾಯದಿಂದ ಆಕ್ಸಾನ್ಗೆ ಹೋಗಿ ಆಕ್ಸಾನ್ ಮೂಲಕ ಆಕ್ಸಾನ್ನ ತುದಿಯನ್ನ ತಲುಪುತ್ತೆ. ಈಗ ಆಕ್ಸಾನ್ ತುದಿಯನ್ನ ತಲುಪಿದ್ದು ಇನ್ನೊಂದು ಕೋಶದ ಡೆಂಡ್ರೈಡ್ ಅನ್ನ ತಲುಪಬೇಕು. ಆದ್ರೆ ಇವೆರಡರ ನಡುವೆ ಒಂದು ಸಣ್ಣ ಗ್ಯಾಪ್ ಇರುತ್ತೆ, ಅದನ್ನ ಸಂಸರ್ಗ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಇಲ್ಲಿ ವಿದ್ಯುತ್ ಆವೇಗ ಇದೆ. ಈ ವಿದ್ಯುತ್ ಆವೇಗ ಇರುವಂತದ್ದು ಆಕ್ಸಾನ್ನ ತುದಿಗೆ ಬಂದಾಗ ಒಂದು ರಾಸಾಯನಿಕವನ್ನ ಬಿಡುಗಡೆ ಮಾಡುತ್ತೆ. ಆ ರಾಸಾಯನಿಕ ಇರುವಂತದ್ದು ಆಕ್ಸಾನ್ನ ತುದಿಯಿಂದ ಇನ್ನೊಂದು ನರಕೋಶದ ಡೆಂಡ್ರೈಡ್ ತುದಿಯನ್ನ ತಲುಪುತ್ತೆ. ಈ ರೀತಿಯಾಗಿ ಸಂಸರ್ಗ ಕಾರ್ಯವಾಗಿದೆ. ಮಾಹಿತಿಯನ್ನು ಒಂದು ನರಕೋಶದ ನರತುದಿಯಿಂದ ಇನ್ನೊಂದು ನರಕೋಶದ ಡೆಂಡ್ರೈಟ್ಗೆ ವರ್ಗಾಯಿಸುತ್ತದೆ ಅಥವಾ ವಿದ್ಯುದಾವೇಗಗಳನ್ನು ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತಿಸುತ್ತವೆ. ಸಂಸರ್ಗದ ಕಾರ್ಯ ಅಂದ್ರೆ ಏನು? ಮಾಹಿತಿಯನ್ನು ಒಂದು ನರತುದಿಯಿಂದ ಇನ್ನೊಂದು ನರಕೋಶದ ಡೆಂಡ್ರೈಟ್ಗೆ ವರ್ಗಾಯಿಸುತ್ತದೆ ಅಥವಾ ವಿದ್ಯುದಾವೇಗಗಳನ್ನು ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತಿಸುತ್ತದೆ. ಥ್ಯಾಂಕ್ ಯು.